ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ಏನಪ್ಪ ಸ್ಪೆಷಲ್ ಅಂದರೆ, ಎಲ್ಲರೂ ಕೇಳ್ತಾ ಇದ್ರು, ಮೇಡಮ್ ಯಾಕೆ ನೀವು ಕನ್ನಡ ಸೀರಿಯಲ್ ಬಗ್ಗೆ ಹೇಳ್ತಾನೆ ಇಲ್ವಲ್ಲ, ಯಾಕೆ ಕನ್ನಡ ಸೀರಿಯಲ್ ಪ್ರೋಮೋ ಬಗ್ಗೆ ಮಾತನಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸುಮಾರು ಜನ ಕೇಳ್ತಾ ಇದ್ರಿ. ಆ್ಯಕ್ಚುಲಿ ನಾನು ನಿನ್ನೆನೇ ಒಂದು ನ್ಯೂಸ್ ಗೊತ್ತಾಯ್ತಂದರೆ, ಜಿ ಕನ್ನಡದಲ್ಲಿ ಸರಿಗಮಪ್ಪ ವೇದಿಕೆಯಲ್ಲಿ ನಮ್ಮ ಕಿರಣ್ ರಾಜ್ ಹಾಗೆ ಭವ್ಯ ಗೌಡ ಅವರು ಡ್ಯಾನ್ಸ್ ಮಾಡ್ತಾ ಇರೋವಂಥದ್ದು, ಹಾಗೆ ನಮ್ರತಾ ಗೌಡ ಅವರು ಕೂಡ ಆ ವೇದಿಕೆಯಲ್ಲಿ ಬಂದಿರೋವಂಥದ್ದು. ಇನ್ನು ಈ ಎಪಿಸೋಡು ಯಾವಾಗ ಪ್ರಸಾರ ಆಗುತ್ತೆ, ಸರಿಗಮ ಪುಷ್ಪ ಶೋ ನಮಗೆ ಟಿ ವಿಲಿ ಯಾವಾಗ ಪ್ರಸಾರ ಆಗುತ್ತೆ ಅಂತ ನೋಡೋದಾದರೆ, ಹಾಗೆ ನಮ್ಮ ಕನ್ನಡ ಸೀರಿಯಲ್ ಪ್ರೋಮೋ ಕೂಡ ಯಾವಾಗ ರಿಲೀಸ್ ಆಗುತ್ತೆ ಅನ್ನೋದು ಎಲ್ಲನೂ ಕೂಡ ಇವತ್ತಿನ ವಿಡಿಯೋದಲ್ಲಿ ಮಾತನಾಡೋಣ. ಸೊ ನನ್ನ ಚಾನಲ್ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಗೈಸ್. ನಮ್ಮ ಒಂದು ಫ್ಯಾಮಿಲಿ ಇನ್ನೇನು 1000 ಫ್ಯಾಮಿಲಿಯಲ್ಲಿ ರೀಚ್ ಆಗುವಂತಹ ಹಂತದಲ್ಲಿದೆ. ಸೊ ಹಾಗಾಗಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು 1000 ಫ್ಯಾಮಿಲಿನ ಕಂಪ್ಲೀಟ್ ಮಾಡಿ ನಾವು ಸೆಲೆಬ್ರೇಷನ್ ಕೂಡ ಮಾಡೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಕನ್ನಡ ಸೀರಿಯಲ್ ಅನ್ನೋದು ಒಂದು ಇದೇ ಆಗ್ಬಿಟ್ಟಿದೆ. ಪ್ರೋಮೋ ಬರುತ್ತಾ, ಪ್ರೋಮೋ ಬರೋದಿಲ್ವಾ ಅನ್ನೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರೋವಂಥ ನ್ಯೂಸ್ ಆಗಿತ್ತು ಇದು. ಫಸ್ಟು ಪ್ರೋಮೋನೇ ಆ್ಯಕ್ಚುಲಿ ಒಂದು 6 ಮಿಲಿಯನ್ಸ್ ಅಥವಾ 7 ಮಿಲಿಯನ್ಸ್ ಓಡಿದ್ದುಂಟು. ಈ ಒಂದು ಸೀರಿಯಲ್ ಜರ್ನಿಲೇ ಸಖತ್ ಮಿಲಿಯನ್ ಗಟ್ಟಲೆ ಓಡಿರೋಂಥ ಸೀರಿಯಲ್ ಪ್ರೋಮೋ ಯಾವುದಪ್ಪ ಅಂದರೆ ಇದೇ ಕನ್ನಡ ಸೀರಿಯಲ್ ಪ್ರೋಮೋ ಅಂತಲೇ ಹೇಳ್ಬೋದು. ಈ ಸೀರಿಯಲ್ ಯಾಕೆ ಇಷ್ಟೊಂದು ವೈರಲ್ ತಗೊಂತು, ಯಾಕೆ ಇಷ್ಟೊಂದು ಫೇಮಸ್ ಆಗ್ತಾ ಇದೆ ಅಂತ ನೋಡೋದಾದ್ರೆ, ಇದರಲ್ಲಿ ಬರುವಂತಹ ಆ್ಯಕ್ಟಿಂಗ್ ಮಾಡ್ತಾ ಇರೋಂಥ ಹೀರೋ ಬಂದ್ಬಿಟ್ಟು ಕನ್ನಡದ ಸೀರಿಯಲ್ನ ಫೇಮಸ್ ಖ್ಯಾತಿಯ ಕಿರಣ್ ರಾಜ್ ಅಂತಾನೆ ಹೇಳ್ಬೋದು. ಕಿರಣ್ ರಾಜ್ ಅವರು ಅವರ ಒಂದು ಹ್ಯಾಂಡ್ಸಮ್ ಆಗಿರೋದಕ್ಕೋ ಅಥವಾ ಅವರ ಆ್ಯಕ್ಟಿಂಗ್ಗೋ ಎಲ್ಲರೂ ಫಿದಾ ಆಗಿದ್ದಾರೆ. ಕನ್ನಡದ ಸೀರಿಯಲ್ ಮುಖಾಂತರ ಅವರು ಕಿರುತೆರೆಯಲ್ಲಿ ಕಾಣಿಸ್ಕೊತಾರೆ. ಅದಕ್ಕಿಂತ ಮುಂಚೆ ಮೋಸ್ಟ್ಲಿ ಮಾಡಿದ್ದಾರೆ ಅಂತ ಅನ್ಸುತ್ತೆ, ಸಿನಿಮಾ ರಂಗದಲ್ಲೂ ಕೂಡ ಮಾಡಿದ್ದಾರೆ. ಬಟ್ ನಂಗೆ ಅಷ್ಟಾಗಿ ನಾನು ಅವ್ರ ಬಗ್ಗೆ ಇನ್ಫಾರ್ಮೇಷನ್ ತೊಗೊಂಡಿಲ್ಲ. ಯಾರಿಗೆಲ್ಲ ಗೊತ್ತು ಸಿನಿಮಾದಲ್ಲೂ ಮಾಡಿದರೆ ಅದು ಸಿನಿಮಾದ ಹೆಸರನ್ನು ಕೂಡ ದಯವಿಟ್ಟು ಮೆನ್ಷನ್ ಮಾಡಿ. ಕಿರಣ್ ರಾಜ್ ಅವರು ನಾನು ಕನ್ನಡತಿ ಸೀರಿಯಲಲ್ಲಿ ನೋಡಿದ್ದೀನಿ. ಅವರಿಗೆ ನಿಜವಾಗ್ಲೂ ಕೂಡ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ ಅಂತ ಅನ್ಸಲ್ಲ, ಎಷ್ಟು ನ್ಯಾಚುರಲ್ ಆಗಿ ಆ್ಯಕ್ಟಿಂಗ್ ಮಾಡ್ತಾರೆ ನಮ್ಮ ಕಿರಣ್ ರಾಜ್ ಅವರು. ಸೊ ಹಾಗಾಗಿ ಕಿರಣ್ ರಾಜ್ ಅವರು ಎಲ್ರಿಗೂ ಇಷ್ಟ ಆಗ್ತಾರೆ. ಹಾಗಾಗಿ ಫಸ್ಟ್ ಪ್ರೋಮೋ ಅಂದರೆ ಕಿರಣ್ ರಾಜ್ ಅವರ ಇಂಟ್ರೊಡಕ್ಷನ್ ಕೊಡ್ತಾರೆ. ಡಾಕ್ಟರ್ ಪಾತ್ರದಲ್ಲಿ ನಮ್ಮ ಕಿರಣ್ ರಾಜ್ ಅವರು ಕಾಣಿಸ್ಕೊಂತಾರೆ. ಅದಾದ್ಮೇಲೆ ಹೀರೋಯಿನ್ ಯಾರು ಅಂತ ಹೇಳ್ಬಿಟ್ಟು ಎಲ್ಲಾ ಕಡೆ ಸರ್ಚಿಂಗ್. ಬಟ್ ಹೀರೋಯಿನ್ ಅವ್ರು ಆಗ್ತಾರೆ, ಇವ್ರು ಆಗ್ತಾರೆ. ಕನ್ನಡತಿ ಸೀರಿಯಲ್ ಇದ್ದಂತಹ ರಜನಿ ಅವರೇ ಈ ಸೀರಿಯಲ್ ಅಲ್ಲೂ ಕೂಡ ಹೀರೋಯಿನ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ರು. ಮತ್ತೆ ಇನ್ನೊಬ್ರು ನಮ್ರತಾ ಅವರು ಹೀರೋಯಿನ್ ಆಗಿದ್ದಾರೆ. ಮತ್ತೆ ಬೇರೆ ಇನ್ಯಾರೋ ಹೀರೋಯಿನ್ ಆಗಿದ್ದಾರೆ. ನಾಗಿಣಿ ಸೀರಿಯಲ್ ಅವರ ದೀಪಿಕಾ ದಾಸ್ ಅವರು ಹೀರೋಯಿನ್ ಆಗಿದ್ದಾರೆ. ಸಾಕಷ್ಟು ಹೀರೋಯಿನ್ ಬಗ್ಗೆ ಚರ್ಚೆ ನಡೀತು. ಬಟ್ ಫೈನಲಿ ನಾನು ಹೇಳಿದಂತಾನೆ ಭವ್ಯ ಗೌಡ ಅವರು ಕನ್ನಡ ಸೀರಿಯಲ್ನ ಹೀರೋಯಿನು. ಹಾಗೆ ನಮ್ಮ ನಮ್ರತಾ ಗೌಡ ಅವರು ಕೂಡ ಬಿಗ್ ಬಾಸ್ 10 ಒಂದು ಚಾಪ್ನೇ ಮೂಡಿಸಿದ್ರು ಅಂತಲೇ ಹೇಳ್ಬೋದು. ಈ ಒಂದು ಕಡೆ ಇದು ನೆಗೆಟಿವ್ ಉಂಟಾದ್ರೂ ಕೂಡ ಅವರ ಸ್ಟೈಲಿಂಗ್ ಫ್ಯಾಷನಿಂಗ್ಗೆ ಎಲ್ಲರೂ ಕೂಡ ಫಿದಾ ಅಂತಲೇ ಹೇಳ್ಬೋದು. ಅವರ ಆ್ಯಕ್ಟಿಂಗ್ ಅಂತ ಬಂದಾಗ ನಿಜವಾಗ್ಲೂ ಕೂಡ ನೆಕ್ಸ್ಟ್ ಲೆವೆಲ್ಲು. ನಮ್ಮ ಭವ್ಯ ಗೌಡ ಆಗಿರ್ಬೋದು, ನಮ್ರತಾ ಆಗಿರ್ಬೋದು, ಇವರಿಬ್ಬರು ಕೂಡ ಬಿಗ್ ಬಾಸ್ ಕಂಟೆಸ್ಟೆಂಟೇನೆ ಇಬ್ಬರು ಕೂಡ. ಸೊ ಚಿಂದಿ ಚಿತ್ರಣ ಅಂತಲೇ ಹೇಳ್ಬೋದು. ನನ್ನ ಚಾನಲಲ್ಲಿ ಹೆವಿ ಬಿಗ್ ಬಾಸ್ ಫಾಲೋವರ್ಸ್ ಇದ್ದಾರೆ. ಸೊ ಬಿಗ್ ಬಾಸ್ ಫಾಲೋವರ್ಸ್ಗೆ ಎಲ್ಲರಿಗೂ ಕೂಡ ಒಂದು ಖುಷಿ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ 10 ಒಬ್ಳು ಹೀರೋಯಿನು, ಹಾಗೆ ಬಿಗ್ ಬಾಸ್ 11 ಒಬ್ರು ಹೀರೋಯಿನು. ಅಂದರೆ ಇಬ್ಬರು ಹೀರೋಯಿನು ಕೂಡ ಬಿಗ್ ಬಾಸ್ ಕಂಟೆಸ್ಟೆಂಟೇ ಆಗಿದ್ದಾರೆ. ಅದು ಒಂದು ಕಡೆ ಖುಷಿ ಕೊಟ್ಟರೆ, ಇನ್ನೊಂದು ಇಬ್ಬರು ಏನು ಸಾಧಾರಣವಾದಂತಹ ಪ್ರತಿಭೆ ಅಲ್ಲ. ಇದು ನಮ್ಮ ನಮ್ರತಾ ಗೌಡ ಆಗಲಿ, ನಮ್ಮ ಭವ್ಯ ಗೌಡ ಆಗಲಿ, ಇಬ್ರು ಕೂಡ ಒಂಥರ ಅಕ್ಕ ತಂಗಿ ಥರನೇ ಕಾಣಿಸ್ಕೊಂತಾರೆ. ಈಗ ಏನೋ ನಮಗೆ ಕನ್ನಡ ಸೀರಿಯಲ್ ಅಕ್ಕ ತಂಗಿಯಾಗಿ ಪಾತ್ರನ ನಿರ್ವಹಿಸ್ತಾ ಇದ್ದಾರೆ ಅಂತ ಬಿಟ್ಟು ಅಕ್ಕ ತಂಗಿ ಥರ ಕಾಣಿಸ್ತಾ ಇಲ್ಲ. ನೀವು ಬಿಗ್ ಬಾಸ್ ಸೀಸನ್ 11 ಒಂದು ಇದನ್ನ ನೋಡ್ತಾ ಹೋದ್ರೆ, ಬಿಗ್ ಬಾಸ್ 10 ಏನು ಡ್ರೆಸ್ ಹಾಕಿದ್ರು ನಮ್ರತಾ ಗೌಡ ಅವ್ರನ್ನ ಬಿಗ್ ಬಾಸ್ ಸ್ಟಾರ್ಟ್ ಆಯ್ತಲ್ವಾ, ಅವಾಗ್ಲೇನೆ ನಮಗೆ ಭವ್ಯ ಗೌಡ ಅವ್ರನ್ನ ಮತ್ತೆ ನಮ್ರತಾ ಗೌಡನ ಇಬ್ರು ಕೂಡ ಒಂದು ಪಕ್ಕ ಫೀಚರ್ಸ್ ಅಂದರೆ ಸೇಮ್ ಟು ಸೇಮ್ ಕಲರ್ ಹಾಕಿ ಡ್ರೆಸ್ ಹಾಕಿರೋ ಥರ ಮ್ಯಾಚಿಂಗ್ ಮಾಡಿ ಎಲ್ಲ ಕಡೆ ಯೂಟ್ಯೂಬ್ ಶಾರ್ಟ್ಸ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಶಾರ್ಟ್ಸ್ ಅಲ್ಲಿ ನಾವು ನೋಡಿರ್ತೀವಿ. ಅಂದ್ರೆ ಸೇಮ್ ಟು ಸೇಮ್ ಒಂಥರ ಒಂದೇ ತರ ಕಾಣಿಸ್ತಾರೆ ಅಂತಾಗ ಒಂದೇ ತರ ಒಂಥರ ಆಟಿಟ್ಯೂಡ್ ಎಲ್ಲಾನು ಕೂಡ ಒಂದೇ ತರ ಅಂತ ಅನ್ನಿಸ್ತಾರೆ ನಮ್ರತಾ ಗೌಡ ಆಗಲಿ, ಭವ್ಯ ಗೌಡ ಆಗಲಿ. ಈಗ ನಮ್ಮ ಕನ್ನಡ ಸೀರಿಯಲ್ ಅಲ್ಲಿ ಇಬ್ರು ಹೀರೋಯಿನ್, ನಮ್ಮ ಕಿರಣ್ ರಾಜ್ ಅವ್ರಿಗೆ ಕರ್ಣಗೆ ಇಬ್ರು ಹೀರೋಯಿನ್. ಒಬ್ರು ಬಂದ್ಬಿಟ್ಟು ನಮ್ರತಾ ಗೌಡ, ಹಾಗೆ ಒಬ್ರು ಬಂದ್ಬಿಟ್ಟು ಭವ್ಯ ಗೌಡ. ಇಬ್ರು ಕೂಡ ಹೀರೋಯಿನ್ನು. ಕೆಲವರು ಹೇಳ್ತಾರೆ, ಅಯ್ಯೋ ಭವ್ಯ ಗೌಡ ಸೆಕೆಂಡ್ ಹೀರೋಯಿನ್ನು, ಅವ್ರ ಬಗ್ಗೆ ಏನು ಹೇಳ್ತೀರಾ, ಹಾಗೆ ಹೀಗೆ ಅಂತ ಹೇಳ್ತೀರಾ. ಬಟ್ ಯಾವುದೇ ಒಂದು ಕೆಲಸ ಆಗಲಿ ಅದನ್ನು ಮಾಡ್ತೀನಿ ಅಂತಂದರೆ ಅದಕ್ಕೊಂದು ಏನಪ್ಪ ತೂಕ ಇರುತ್ತೆ.
ಯಾವುದೇ ಒಂದು ಕೆಲಸಕ್ಕಾದ್ರೂ ಒಂದು ತೂಕ ಇರುತ್ತೆ, ಒಂದು ಬೆಲೆ ಇರುತ್ತೆ. ನಾನಿವತ್ತು ಒಂದು ಬ್ಲಾಗ್ ಮಾಡ್ತೀನಿ ಅಂತಂದರೆ ಅದರದ್ದೇ ಆದಂಥ ಒಂದು ಕೆಲಸ ಇರುತ್ತೆ, ಅದಕ್ಕೊಂದು ಶ್ರಮ ಇರುತ್ತೆ, ಎಲ್ಲ ಇರುತ್ತೆ. ಆ ಒಂದು ಪಾತ್ರಕ್ಕೂ ಕೂಡ ಅದಕ್ಕೆ ಅದರದ್ದೇ ಆದಂಥ ಒಂದು ಬೆಲೆ ಇರುತ್ತೆ. ನಾವು ಸಾಧಾರಣ ವ್ಯಕ್ತಿಗಳೆಲ್ಲ ಹೋಗಿ ಆ ರೀತಿ ಮಾಡೋದಕ್ಕಾಗಲ್ಲ. ಅವರಿಗೆ ಪ್ರತಿಭೆ ಇದೆ, ಅದಕ್ಕೋಸ್ಕರ ಆ ಒಂದು ಕೆಲಸನ ಕೊಟ್ಟಿರ್ತಾರೆ, ಅದಕ್ಕೆ ನಾವು ಬೆಲೆ ಕೊಡಬೇಕು ಅಂತ ಹೇಳ್ತೀನಿ. ಅದರ್ವೈಸ್ ನಥಿಂಗ್. ಬಟ್ ನನಗೆ ಸಖತ್ ಖುಷಿ ಇದೆ ಕಿರಣ್ ರಾಜ್ ಅವರ ಜೊತೆ ಸರಿಗಮಪ ವೇದಿಕೆಯಲ್ಲಿ ಯಾವಾಗ ಬರುತ್ತೆ ಪ್ರೋಮೋ, ಯಾವಾಗ ಬರುತ್ತೆ ಅಂತ ನಾನು ಕೇಳ್ತಾ ಇದ್ರಿ ಮೇಡಮ್. ನೀವು ಸೆಕೆಂಡ್ ಪ್ರೋಮೋ ಭವ್ಯಗೌಡ ಅವ್ರ ಜೊತೆ ಚನ್ನಪಟ್ಟಣದಲ್ಲಿ ವಿಡಿಯೋ ವೈರಲ್ ಆದಾಗಿಂದನೂ ಕೂಡ ಕೇಳ್ತಾ ಇದ್ರಿ, ಯಾವಾಗ ಕನ್ನಡ ನಮಗೆ ಪ್ರೋಮೋ ಭವ್ಯಗೌಡ ಅವರ ಪ್ರೋಮೋ ಬರುತ್ತೆ, ಯಾವ ರೀತಿ ಇರುತ್ತೆ ಅಂತ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದೀರಾ. ಸೊ ಸರಿಗಮಪ ವೇದಿಕೆಯಲ್ಲಿ ಫೈನಲಿ ಗ್ರ್ಯಾಂಡ್ ಆಗಿ ಓಪನಿಂಗ್ನ ಪಡ್ಕೊತಾ ಇದೆ, ಗ್ರ್ಯಾಂಡ್ ರಿಲೀಸು. ಅದರಲ್ಲೂ ಕೂಡ ಭವ್ಯಗೌಡ ಮತ್ತೆ ಕಿರಣ್ ರಾಜ್ರವರ ಪ್ರೋಮೋನ ಅಲ್ಲಿದ್ದಂತಹ ಈ ಒಂದು ಸರಿಗಮಪ ವೇದಿಕೆ ಸಜ್ಜಾಗಿದ್ದು ಬಂದ್ಬಿಟ್ಟು ಸಿಗಂದೂರಿನಲ್ಲಿ, ಶಿವಮೊಗ್ಗದ ಒಂದು ಸಿಗಂದೂರಿನಲ್ಲಿ ಊರಿನಲ್ಲಿ ಅಷ್ಟು ಜನದ ಮುಂದೆ, ಅಂದರೆ ಒಂದು 3,000-4,000 ಜನದ ಮುಂದೆ ಈ ಒಂದು ಪ್ರೋಮೋ ರಿಲೀಸ್ ಆಗುತ್ತೆ. ಎಷ್ಟು ಜನ ಕೂಗ್ತಾ ಇದ್ದಾರೆ ಅಂತ ಅಂದರೆ ನಿಜವಾಗ್ಲೂ ಕೂಡ ಅಲ್ಲಿರುವಂಥ ಜನದ ಫ್ಯಾನ್ಸ್ ಕಿರ್ಚಾಡೋದು ನೋಡಿ ನನಗೆ ಖುಷಿ ಆಗೋಯ್ತು. ಭವ್ಯಗೌಡ ಫ್ಯಾನ್ಸ್ ಎಷ್ಟು ಜನ ಇದ್ದಾರಪ್ಪ ಅಂತ ಅನ್ನಿಸ್ತು ನನಗೂ ಕೂಡ. ಸಖತ್ ಜನ ಭವ್ಯಗೌಡ ಅವ್ರಿಗೆ ಫ್ಯಾನ್ ಇದ್ದಾರೆ. ಹಾಗಾಗೇನೆ ಭವ್ಯಗೌಡ ಮತ್ತು ಕಿರಣ್ ರಾಜ್ ಅವರು ಇಬ್ಬರು ಕೂಡ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಏನು ನಮಗೆ ಒಂದು ಗ್ಲಿಮ್ಸ್ ಕಾಣಿಸ್ತಾ ಇತ್ತು, ಅಂದರೆ ಕ್ಲಿಪ್ಸ್ಗಳೆಲ್ಲ ಹ್ಯಾಡ್ ಮಾಡ್ತಾ ಇದ್ರಲ್ವಾ, ಅಂದರೆ ಕಿರಣ್ ರಾಜ್ ಮತ್ತು ಭವ್ಯಗೌಡ ಅವರು ಡ್ಯಾನ್ಸ್ ಮಾಡ್ತಾ ಇರುವಾಗ ಮಳೆ ಹನಿ ಬರ್ತಾ ಇದ್ದಾಗ ಬೀಳ್ತಾ ಇರೋವಂಥ ಒಂದು ಏನು ಬೀಳ್ತಾ ಇರ್ತಾರೆ, ಅಷ್ಟರಲ್ಲಿ ನಮ್ಮ ಕಿರಣ್ ರಾಜ್ ಅವರು ಹಿಡ್ಕೋತಾರಲ್ವಾ, ಆ ರೀತಿಯ ಒಂದು ಫೋರ್ಸ್ ಕೂಡ, ಅಂದರೆ ಆ ರೀತಿ ಒಂದು ಮತ್ತೆ ರೀಕ್ರಿಯೇಟ್ನ ಆ ಸ್ಟೇಜ್ ಮೇಲೆ ಮಾಡಿರುವಂತಹ ವಿಡಿಯೋಸು ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ನೀವು ನೋಡಿರ್ತೀರಾ. ನಾನು ಲೇಟಾಗಿ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ವಿಡಿಯೋ ಮಾಡೋಕ್ಕೆ ಆಗಿರಲಿಲ್ಲ, ನಿನ್ನೆನೇ ವಿಡಿಯೋ ಮಾಡಬೇಕಾಗಿತ್ತು, ಸೊ ವಿಡಿಯೋ ಮಾಡಿಲ್ಲ. ಆ ಒಂದು ಎಲ್ಲ ಮತ್ತೆ ರೀಕ್ರಿಯೇಟ್ ಮಾಡಿದ್ದಾರೆ. ಪ್ರೋಮೋ ಕೂಡ ಆ ವೇದಿಕೆ ಮೇಲೆ ರಿಲೀಸ್ ಆಗಿದೆ. ಗ್ರ್ಯಾಂಡ್ ಓಪನಿಂಗ್ ಅಂತಲೇ ಹೇಳ್ಬೋದು ಕನ್ನಡ ಸೀರಿಯಲ್ದು. ಇನ್ನು ಈ ಒಂದು ಕನ್ನಡ ಸೀರಿಯಲ್ನ ಈ ಒಂದು ಸರಿಗಮಪ ವೇದಿಕೆ ಆಲ್ಮೋಸ್ಟ್ ಶನಿವಾರ ಭಾನುವಾರನೇ ಪ್ರಸಾರ ಆಗುವಂಥದ್ದು. ಸರಿಗಮಪ ಎಲ್ಲರ ಒಂದು ಮನೆ ಮಾತಾಗಿದೆ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬರು ನೋಡ್ತಾರೆ ಸರಿಗಮಪನ. ಸೊ ಹಾಗಾಗಿ ಎಲ್ಲ ಕ್ಯಾಲ್ಕುಲೇಷನ್ ಹಾಕ್ಕೊಂಡು ನಮ್ಮ ಕನ್ನಡ ಸೀರಿಯಲ್ ಡೈರೆಕ್ಷನ್ ಟೀಮ್ ಇರ್ಬೋದು ಅಥವಾ ಒಂದು ಪ್ರೊಡ್ಯೂಸರ್ ಇರ್ಬೋದು, ಎಲ್ಲ ಒಂದು ಕ್ಯಾಲ್ಕುಲೇಷನ್ ಮುಖಾಂತರ ಎಲ್ಲಿ ನಾವು ಈ ಪ್ರೋಮೋನ ಬಿಟ್ಟರೆ ಈ ಪ್ರೋಮೋ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಯಾರು ಇಂಟ್ರೆಸ್ಟಿಂದ ನೋಡ್ತಾರೆ ಅಂತ ಎಲ್ಲ ಒಂದು ಕ್ಯಾಲ್ಕುಲೇಷನ್ ಹಾಕಿ ಫೈನಲಿ ನಮ್ಮ ಭವ್ಯಗೌಡ ಮತ್ತು ಕಿರಣ್ ರಾಜ್ ಅವರ ಒಂದು ಪ್ರೋಮೋನ ಇದೇ ಶನಿವಾರ ಭಾನುವಾರ ರಿಲೀಸ್ ಆಗತ್ತೆ. ಶನಿವಾರ ನಮ್ಮ ಸರಿಗಮಪ ವೇದಿಕೆ ಸಿಗಂದೂರಿನಲ್ಲಿ ನಡೆದಿದೆ. ಆಲ್ರೆಡಿ ಶೂಟಿಂಗ್ ಮುಗಿದಿದೆ. ಅಂದರೆ ಸಿಗಂದೂರಿನಲ್ಲಿ ನೆನ್ನೆ ಮನೆ ಎಲ್ಲ ಅಲ್ಲಿ ಇರೋವಂತಹ, ಅಲ್ಲಿ ನಿಜವಾಗ್ಲೂ ಕೂಡ ಒಂದು ಪೋಸ್ಟರ್ಲೆಲ್ಲ ಅಂಟಿಸಿದ ನೋಡಿ, ಅಲ್ಲಿ ಆ ವೇದಿಕೆಗೆ ಇವರು ಬರ್ತಾರೆ ಅಂತ ಗೊತ್ತಾಗಿ ಸುಮಾರು ಜನ ಹೋಗಿದ್ದಾರೆ. ನಮ್ಮ ಹೊಳೆನರಸೀಪುರದಿಂದನೂ 3 ಜನ ಹೋಗಿದ್ದಾರೆ. ಮತ್ತು ಅಲ್ಲಿದ್ದಂಥ ಸುತ್ತಮುತ್ತ ಚಿಕ್ಕಮಂಗ್ಳೂರಾಗಿರ್ಬೋದು, ನಮ್ಮ ಊರು ಬಂದ್ಬಿಟ್ಟು ನಮ್ಮ ತವ್ರ ಮನೆ ಬಂದ್ಬಿಟ್ಟು ಚಿಕ್ಕಮಂಗ್ಳೂರು, ಅಲ್ಲಿಯವರು ನನಗೆ ಫೋನ್ ಮಾಡಿ ಹೇಳಿದರು ನೆನ್ನೆ ತುಂಬಾ ಚೆನ್ನಾಗಿದೆ ಪ್ರೋಮೋ, ಸಕ್ಕತ್ತಾಗಿದೆ, ನೀವು ವಿಡಿಯೋ ಮಾಡಿ ಅಂತ ನನಗೆ ಹೇಳಿದ್ರು. ಮತ್ತು ಭವ್ಯಗೌಡ ಅವರ ಮತ್ತು ನಮ್ರತಾ ಗೌಡ ಅವರು ಇಬ್ಬರು ಕೂಡ ಮಾತನಾಡ್ತಾರೆ. ಇಲ್ಲಿ 3 ಜನನು ಕೂಡ ವೇದಿಕೆ ಮೇಲೆ ಮಾತನಾಡೋವಂಥದ್ದು. ಅದರಲ್ಲೂ ಕೂಡ ಭವ್ಯಗೌಡ ಮತ್ತು ಕಿರಣ್ ರಾಜ್ರವರ ಒಂದು ರೀಕ್ರಿಯೇಟ್, ಅಂದರೆ ಏನು ಪ್ರೋಮೋದಲ್ಲಿರೋಂಥದ್ದನ್ನ ಮತ್ತೆ ರೀಕ್ರಿಯೇಟ್, ಡ್ಯಾನ್ಸ್ ಆಗಿರ್ಬೋದು, ಹಾಗೆ ನಮ್ರತಾ ಗೌಡ ಅವರ ಮಾತುಗಳಿರ್ಬೋದು, ಭವ್ಯಗೌಡ ಅವರ ಮಾತುಗಳಿರ್ಬೋದು. ಭವ್ಯಗೌಡ ಅಂತೂ ಅಲ್ಲಿನ ಒಂದು ಕ್ರೌಡ್ ನೋಡಿ, ಅಲ್ಲಿನ ಫ್ಯಾನ್ಸ್ ನೋಡಿ ಬಹಳಷ್ಟು ಫಿದಾ ಆಗಿದ್ದಾರೆ ಅಂತಲೇ ಹೇಳ್ಬೋದು. ತುಂಬಾ ಖುಷಿ ಪಟ್ಟಿದ್ದಾರೆ. ಇನ್ನು ನಮ್ಮ ಅನುಶ್ರೀ ಬಗ್ಗೆ ಹೇಳೋಂಗಿಲ್ಲ, ಫುಲ್ ಕಾಲು ಎಳ್ದಿದ್ದಾರೆ ಅಂತಲೇ ಹೇಳ್ಬೋದು. ತ್ರಿವಿಕ್ರಮ್ ಎಲ್ಲಿ ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು ಕೆಲವೊಂದು ಕಾಲು ಎಳ್ದಿದ್ದು ಇದೆ. ಹಾಗೆ ಈ ಒಂದು ಕಿರಣ್ ರಾಜ್ ಮತ್ತು ಭವ್ಯಗೌಡ ಜೋಡಿನ ಬಹಳಷ್ಟು ಜನ ಇಷ್ಟಪಡ್ತಾ ಇದ್ದಾರೆ. ಮತ್ತು ನಮ್ರತಾ ಗೌಡನೂ ಅಷ್ಟೇ, ಅದು ಕಮ್ಮಿನೇ ಇಲ್ಲ. ಇಲ್ಲಿ ಏನು ಗೊತ್ತಾ, ಒಂಥರ ಟ್ರಯಾಂಗಲ್ ಲವ್ ಸ್ಟೋರಿ ಥರ ಇರುತ್ತೆ ಈ ಒಂದು ಸ್ಟೋರಿ. ಅಕ್ಕ ತಂಗಿ ಪಾತ್ರದಲ್ಲಿ ನಮ್ಮ ನಮ್ರತಾ ಗೌಡ ಮತ್ತು ನಮ್ಮ ಭವ್ಯಗೌಡ ಮತ್ತು ನಮ್ರತಾ ಗೌಡ ಇಬ್ಬರು ಅಕ್ಕ ತಂಗಿ ಪಾತ್ರದಲ್ಲಿ ಕನ್ನಡ ಸೀರಿಯಲಲ್ಲಿ ಬರ್ತಾ ಇದ್ದಾರೆ. ಮತ್ತು ಇನ್ನು ಕಿರಣ್ ರಾಜ್ ಅವ್ರಿಗೆ ಇಬ್ಬಿಬ್ರು ಹೀರೋಯಿನು ಡಬಲ್ ಧಮಾಕ ಅಂತಲೇ ಹೇಳ್ಬೋದು. ಈ ಒಂದು ಪ್ರೋಮೋ ಗ್ರ್ಯಾಂಡಾಗಿ ಎಲ್ಲರೂ ನೋಡಿದ್ದಾರೆ. ಆ ಒಂದು ಕ್ಲಿಪ್ಸ್ ಕೂಡ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಸಿಗಂದೂರಿನಲ್ಲಿ ನಡೆದಂತಹ ಈ ಒಂದು ಗ್ರ್ಯಾಂಡ್ ಪ್ರೋಮೋ ರಿಲೀಸ್ ಅಂತಲೇ ಹೇಳ್ತೀನಿ ನಾನು ಕನ್ನಡ ಸೀರಿಯಲ್ದು. ಎಲ್ಲರೂ ಫೈನಲಿ ವೆಯ್ಟ್ ಮಾಡ್ತಾ ಇದ್ದೀರಾ. ಇನ್ನೇನು 2-3 ದಿನದಲ್ಲಿ ನಮ್ಮ ಯೂಟ್ಯೂಬಲ್ಲಾಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಹರಿದಾಡುತ್ತೆ ಈ ಒಂದು ವಿಡಿಯೋ ಅಂತಲೇ ಹೇಳ್ತೀನಿ. ಎಲ್ಲರೂ ಕಾಯ್ತಾ ಇದ್ದಂತಹ ವಿಡಿಯೋ ಫೈನಲಿ ಪ್ರೋಮೋ, ಅಂದರೆ ಸೆಕೆಂಡ್ ಪ್ರೋಮೋ ಯಾವಾಗ ಬರುತ್ತೆ, ಭವ್ಯಗೌಡ ಅವ್ರ ಜೊತೆ ಕಿರಣ್ ರಾಜ್ ಯಾವ ರೀತಿ ಆ್ಯಕ್ಟಿಂಗ್ ಮಾಡಿದ್ದಾರೆ, ಹೆಂಗೆ ಕಾಣಿಸ್ಕೊತಾ ಇದ್ದಾರೆ, ಅವರಿಬ್ಬರು ಜೋಡಿ ಸೂಪರ್ ಆಗಿದೆ ಅಂತೆಲ್ಲ ಹೇಳೋ ಅಂಥವ್ರಿಗೆ ಇನ್ನು ಕ್ಷಣಗಣನೆ ಆರಂಭ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕನ್ನಡ ಸೀರಿಯಲ್ನ ಒಂದು ಸೆಕೆಂಡ್ ಪ್ರೋಮೋ. ನಮ್ರತಾ ಗೌಡ ಆ್ಯಕ್ಟಿಂಗ್ ಸೂಪರ್ ಅಂತ ಹೇಳ್ತೀನಿ. ಹಾಗೆ ಭವ್ಯಗೌಡರ ಆ್ಯಕ್ಟಿಂಗು ಕೂಡ ಸೂಪರು. ಮತ್ತು ನಮ್ಮ ಕಿರಣ್ ರಾಜ್ ಬಗ್ಗೆ ಮಾತಾಡೋಂಗೆ ಇಲ್ಲ,
ಅವರು ಕೂಡ ಹ್ಯಾಂಡ್ಸಮ್ ಆಗಿ ಈ 3 ಜನದ ಒಂದು ಕಾಂಬಿನೇಷನ್ ಇದೆಯಲ್ಲ ಸಕಾಲಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಕನ್ನಡ ಸೀರಿಯಲ್ನ ಒಂದು ಪ್ರೋಮೋ ರಿಲೀಸ್ ಆಗಿದೆ. ಇನ್ನು ಕನ್ನಡ ಸೀರಿಯಲ್ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋದನ್ನ ಸದ್ಯದಲ್ಲೇ ಹೇಳ್ತೀನಿ. ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಸ್ನೇಹಿತರೆ. ಕನ್ನಡ ಸೀರಿಯಲ್ನ ಯಾರೆಲ್ಲ ವೆಯ್ಟ್ ಮಾಡ್ತಿದ್ರೆ ಮರೀದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಭವ್ಯಗೌಡ ಫ್ಯಾನ್ಸ್ ಯಾರೆಲ್ಲ ಇದ್ದೀರಾ, ಭವ್ಯಗೌಡ ಅವರು ಇನ್ನೊಂದು ಗುಡ್ ನ್ಯೂಸ್ ಅಂದರೆ ಬ್ಲಾಗ್ ಕೂಡ ಮಾಡ್ತಾ ಇದ್ದಾರೆ. ನಿನ್ನೆ ಕೂಡ ನಾನು ವಿಡಿಯೋನ ಹಾಕಿದೆ. ಇನ್ನು ನಮ್ಮ ಕನ್ನಡ ಸೀರಿಯಲ್ ಕೂಡ ಕನ್ನಡ ಸೀರಿಯಲ್ ಪ್ರೋಮೋ ಕೂಡ ಭವ್ಯಗೌಡ ಅವ್ರ ಜೊತೆ ರಿಲೀಸ್ ಆಗುತ್ತೆ. ಇನ್ನು ಕನ್ನಡ ಸೀರಿಯಲ್ ಬಗ್ಗೆ ಪ್ರಮೋಟ್ ಕೂಡ ಮಾಡೋದಕ್ಕೆ ಅವರು ಯೂಟ್ಯೂಬ್ ಚಾನಲ್ಗಳಲ್ಲಾಗಿರ್ಬೋದು ಇದೆಲ್ಲ ಮಾತಾಡ್ತಾರೆ. ಅದ್ರ ಬಗ್ಗೆನೂ ಕೂಡ ನಾವು ಮಾತಾಡೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಕನ್ನಡ ಸೀರಿಯಲ್ನ ಒಂದು ಗ್ರ್ಯಾಂಡ್ ಪ್ರೋಮೋ ಅಕ್ಷಯ ತೃತೀಯಾಗಿ ಬರ್ಬೋದು ಅಥವಾ ಇನ್ನು ಅಂದರೆ ಶನಿವಾರ ಬೆಳಗ್ಗೆ ರಿಲೀಸ್ ಆಗುತ್ತೆ ಅಂತ ಹೇಳ್ತಾ ಶನಿವಾರ ಸಂಜೆ ಸರಿಗಮಪ ವೇದಿಕೆಯಲ್ಲಿ ಈ 3 ಕಾಂಬಿನೇಷನ್ ಮಾತುಗಳಾಗಿರ್ಬೋದು, ತರಳೆಗಳಾಗಿರ್ಬೋದು, ಭವ್ಯಗೌಡ ಅವರ ಸ್ವೀಟ್ ಕ್ಯೂಟ್ ಮಾತುಗಳನ್ನ ನಾವೆಲ್ಲ ನೋಡೋದಕ್ಕೆ ಸಿಗುತ್ತೆ. ಇಷ್ಟ ಆಗಿತ್ತು ಸ್ನೇಹಿತರೆ. ಲವ್ ಯು ಗೈಸ್, ಬಾಯ್. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ.